ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನ ಕೋರಿಕೆ ನನ್ನ ಮಾತು ಎಷ್ಟು ಬಲವಾಗಿದೆ ಅಂತ ಇನ್ನೊಂದು 20 ವರ್ಷ ಕಾಯೋದಕ್ಕಾಗ್ದೆ ಈಗಲೇ ನಿನ್ನ ಮಗಳನ್ನ ನನ್ನ ಸೊಸೆನ್ ಮಾಡಿದ್ದಾರೆ ಆ ದೇವರು. ಹೌದು ಅಣ್ಣ, ನನ್ನ ಆಸೆ ನೆರವೇರ್ತು. ಇನ್ನು ನನಗೇನಾದರೂ ಪರವಾಗಿಲ್ಲ. ನೋಡು ಶಾಂತ, ಈ ಮಂಗಳಸೂತ್ರನ ಹುಷಾರಾಗೆತ್ತಿಡು. ಇಬ್ರು ದೊಡ್ಡವರಾದ್ಮೇಲೆ ಇದನ್ನೇ ದೇವಾಂಶ್ ಈ ನನ್ನ ಸೊಸೆ ಕುತ್ತಿಗೆ ಕಟ್ತಾನೆ. ನಂಬೋದಕ್ಕೆ ಕಷ್ಟವಾಗಿದ್ರು ಕೂಡ ನಡೆದಿದ್ದು ಇದೇ ಮಗನೇ. ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅಂತ ನಿಮ್ಮತ್ತೆಗೆ ಮಾತು ಕೊಟ್ಟಿದ್ದೆ. ಆದರೆ ಆ ದೈವ ಸಂಕಲ್ಪ ನಿನ್ನ ಕೈಯಿಂದನೇ ಆ ಮಂಗಳಸೂತ್ರ ಶ್ರವಂತಿ ಕುತ್ತಿಗೆಗೆ ಬೀಳೋ ಹಾಗಾಯ್ತು. ಆದರೆ ವಿಧಿ ಬೇರೆದನ್ನ ಬಯಸಿ ನನ್ನ ತಂಗಿ ಮತ್ತೆ ನನ್ನ ಸೋದರ ಸೊಸೆನ ನನ್ನಿಂದ ದೂರ ಮಾಡ್ತು. ಈಗ ಆ ಸಂಬಂಧ ಬೆಳೆದು ದೊಡ್ಡದಾಗಿ ಮತ್ತೆ ನನ್ನ ಹತ್ರ ಬಂದಿದೆ. ಅರ್ಥ ಆಯ್ತು ಬಿಡಿ ಮಾವ. ಅಂದ್ರೆ ನನ್ ಮೈದ್ನನ್ಗೆ ಬಾಲ್ಯ ವಿವಾಹ ಆಗಿದೆ ಅಂತಾಯ್ತು. ಅಂದ್ರೆ ಇವಾಗ ದೇವಾಂಶ್ ಇಬ್ಬರ ಹೆಂಡ್ತೀರ ಮುದ್ದಿನ ಗಂಡ ಅಂತಾಯ್ತು. ಉರ್ಮಿಳಾ, ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಯಾಕಷ್ಟು ಜೋರಾಗಿ ಕೂಗ್ತಾ ಇದ್ದೀರಾ? ಈ ಕಹಿ ಸತ್ಯಕ್ಕಿನ ನೀವು ಕೂಗೋದನ್ನ ಕೇಳೋಕೆ ಕಷ್ಟ ಆಗ್ತಿದೆ. ಆದ್ರೂ ಇವಾಗ ನಾನೇನ್ ತಪ್ಪಾಗಿ ಮಾತಾಡ್ದೆ? ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿರೋದ್ರಿಂದ ಶ್ರವಂತಿನೂ ಹೆಂಡತಿ ಅಲ್ವಾ, ಅದಕ್ಕೆ ತಾಳಿ ಬಿಚ್ಚಲಿಲ್ಲ ಅಲ್ವಾ? ಎಲ್ಲೋಡಿ, ಮೊನ್ನೆ ತಾಳಿ ಕಟ್ಟಿದ ಹೆಂಡತಿ ವೈದೇಹಿ. ಅಂದ್ರೆ ಇಬ್ಬರು ಹೆಂಡತಿರು, ಮಧ್ಯದಲ್ಲಿ ಮುದ್ದಿನ ಗಂಡ. ನಿಜನೇ ಅಲ್ವಾ? ತಪ್ಪೇನಿದೆ? ಹೋಗ್ಲಿ, ಇದನ್ ಹೊರತಾಗಿ ಬೇರೆ ಏನಾದ್ರೂ ಯೋಚನೆ ಇದ್ರೆ ಹೇಳ್ಬಿಡಿ. ಅಂದ್ರೆ ಮಾವನವ್ರ ಮಾತು ಕೊಟ್ಟಿದ್ ಮಾತ್ರ ಅಲ್ದೆ ಮದ್ವೆ ಬೇರೆ ಆಗೋಗಿರೋದ್ರಿಂದ ಶ್ರವಂತಿ ಮಾತ್ರನೇ ಹೆಂಡತಿ ಆಗ್ತಾಳ? ಇಲ್ಲ ಅಂದ್ರೆ ನಡೆದಿದ್ದು ಬಾಲ್ಯ ವಿವಾಹ, ಅದಕ್ ಬೆಲೆ ಇಲ್ಲ ಅಂದ್ಕೊಂಡು ಇವಾಗ ಮದ್ವೆ ಮಾಡ್ಕೊಂಡಿರೋ ವೈದೇಹಿಗ್ ಮಾತ್ರನೇ ಆ ಸ್ಥಾನ ಸಿಗುತ್ತಾ?
ಇನ್ನೊಂದು ಆಪ್ಷನ್ ಇದೆ. ಒಬ್ಬರಿಗೆ ನ್ಯಾಯ ಒದಗಿಸಿ ಇನ್ನೊಬ್ರಿಗೆ ಯಾಕೆ ಅನ್ಯಾಯ ಮಾಡ್ಬೇಕು ಅಂತ ಪಾಪ ದೇವಾಂಶ್ ಇಬ್ಬರ ಹೆಂಡ್ತಿರ್ ಜೊತೆಗೆ ಆರಾಮಾಗಿ ಸಂಸಾರ ಮಾಡ್ಬೋದು. ಮಾವ, ಇವಾಗ ಹೇಳಿ, ಯಾವ ಆಪ್ಷನ್ ಬೆಟರ್ ಅನ್ಸುತ್ತೆ? ಮಾವ ನೋ ಆನ್ಸರ್. ಹೋಗ್ಲಿ ಅತ್ತೆ, ನೀವೇನ್ ಹೇಳ್ತೀರಾ? ಅತ್ತೆಯಿಂದಾನು ನೋ ಆನ್ಸರ್. ಅವರು ಇವರು ಹೇಳೋದ್ರಲ್ಲಿ ಏನಿದೆ ಬಿಡು. ನೀವಿಬ್ರು ಏನ್ ಹೇಳ್ತೀರಾ ಲವ್ಲಿ ಸಿಸ್ಟರ್ಸ್? ಪಾಪ ಶಾಕಲ್ಲಿದ್ದಾರೆ. ಈಗ್ಲೇ ಏನು ಅಂತ ಹೇಳೋಕೆ ಕಷ್ಟ ಆಗ್ಬೋದು ದೇವಾಂಶ್. ದೇವಾಂಶ್ ಎಲ್ಲಿ ಹೋದ? ದೇವಾಂಶ್ ಶಾಕಲ್ಲಿದಾನಾ ಅಥವಾ ಯಾವತ್ತೋ ಇಟ್ಟಿದ್ ಫಿಕ್ಸ್ ಡೆಪಾಸಿಟ್ ಈಗ ಮೆಚ್ಯೂರ್ ಆಗಿ ಬಂದಿರೋ ತರ ಹೆಂಡತಿ ದೊಡ್ಡವಳಾಗಿ ವಾಪಸ್ ಬಂದಿದ್ದಕ್ಕೆ ಖುಷಿ ಪಡ್ತಿದಾನ? ಅಯ್ಯೋ, ಏನ್ರಿ ಹಾಗ್ ನೋಡ್ತಿದ್ದೀರಾ? ನನ್ಗೊಂಥರ ಆಗ್ತಿದೆ ಗೊತ್ತಾ? ನೀವೇನ್ ಹೇಳ್ತೀರಾ? ಹೇಳಿ, ಏನಾದ್ರೂ ಹೇಳ್ತಾ ಇರ್ತೀರಲ್ಲ. ನಿನಗೆ ಚಳಿ ಕಾಯಿಸ್ಕೊಳ್ಳೋದು ಗೊತ್ತಾ? ಗೊತ್ತು. ಡಿಸೆಂಬರ್ ಚಳಿಯಲ್ಲಿ ಬೆಚ್ಚಗಿರೋದಕ್ಕೆ ಬಿಸಿಯಾಗಿ ಕೆಂಡ ಕಾಯಿಸ್ತಾರಲ್ಲ, ಅದೇ. ಇವಾಗ ಯಾಕೆ ಕೇಳ್ತಾ ಇದ್ದೀರಾ? ನೀನು ಮನೆ ಉರಿತಾ ಇದ್ರೆ ಅದ್ರಲ್ಲಿ ಬೆಂಕಿ ಕಾಯಿಸ್ಕೊಳ್ಳೋಂಥವಳು. ನಿಮಗ್ ಗೊತ್ತಿರೋದು ಅಷ್ಟು ಮಾತ್ರನೇ. ಅವ್ರಿಗೆ ಗೊತ್ತಿರೋದು ಅಷ್ಟು ಮಾತ್ರ. ಚಳಿ ಕಾಯಿಸ್ಕೊಳ್ಳೋಕೆ ಮನೆನೇ ಸುಟ್ಟು ಹಾಕೊಳ್ಳು ಅಂತ ಗೊತ್ತಿಲ್ಲ ಪಾಪ. ಇವಾಗ ಈ ಮೂವರ ಪರಿಸ್ಥಿತಿ ಹೇಗೋ? ಹೇಗಿರುತ್ತೆ? 3 ಜನ 3 ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾರೆ. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ. ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ ನನ್ನ
ನಾಟಕ ಇವಾಗ ಏನ್ ಮಾಡೋದು ರೀ? ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಮೊನ್ನೆ ನ್ಯಾಯ ಕೇಳೋಕ್ ಬಂದಿರೋರ್ಗೆ ತೀರ್ಪು ಕೊಡ್ತಾ ಇದ್ದೆ. ಅದು ಹೊರಗಡೆ ಸಮಸ್ಯೆ. ಆಮೇಲೆ ತೀರ್ಪು ಕೊಡ್ತೀನಿ ಅಂತ ಹೇಳಿ ಕಳ್ಸಿದ್ರಿ. ಆದ್ರೆ ಇದು ಮನೆ ಸಮಸ್ಯೆ. ಜೊತೆಗೆ ಎಲ್ರಿಗೂ ಗೊತ್ತಾಗಿದೆ. ಬಾಯ್ ಬಿಟ್ಟು ಹೇಳಲಿಲ್ಲ ಅಂದ್ರೂ ಅವ್ರ ನೋಟದಲ್ಲೇ 1000 ಪ್ರಶ್ನೆಗಳಿವೆ. ಅವ್ರಿಗೇನು ಉತ್ತರ ಕೊಡ್ತೀರಾ? ಅದು ಕೂಡ ಗೊತ್ತಾಗ್ತಾ ಇಲ್ಲ ಕೌಸಲ್ಯ. ಒಬ್ಬರನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಇನ್ನೊಬ್ಬರಿಗೆ ನನ್ನ ಕೈಯಾರೆ ಮದುವೆ ಮಾಡಿಸಿ 100 ಕಾಲ ಚೆನ್ನಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿದ್ದೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿರೋ ಮಾತಿಗೆ ಬದ್ಧವಾಗಿರ್ಬೇಕಾ ಅಥವಾ ಆಶೀರ್ವಾದ ಮಾಡಿರೋ ಈ ಕೈಗೆ ಬದ್ಧವಾಗಿರ್ಬೇಕಾ? ಏನೂ ಅರ್ಥನೇ ಆಗ್ತಿಲ್ಲ ಕೌಸಲ್ಯ. ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ ಯಾರಿಗೆ ಏನ್ ಸಮಸ್ಯೆ ಬಂದರೂ ಕ್ಷಣದಲ್ಲಿ ಪರಿಹಾರ ಕೊಡೋ ನನಗೆ ಪರಿಹಾರ ಇಲ್ಲದೆ ಇರೋಂಥ ಸಮಸ್ಯೆ ಕೊಟ್ಟಿದ್ದಾನೆ. ನೋಡಿದ್ಯಾ ನನ್ನ ಪರಿಸ್ಥಿತಿ? ಇಬ್ಬರ ಕಡೆನೂ ನ್ಯಾಯ ಇದೆ. ಯಾರೊಬ್ಬರ ಕಡೆ ವಾಲಿದ್ರೂ ಇನ್ನೊಬ್ಬರಿಗೆ ಅನ್ಯಾಯ ಆಗೇ ಆಗತ್ತೆ. ಮಾವ ಬಾಮ್ಮ. ನನ್ನಿಂದಾಗಿರೋ ಸಮಸ್ಯೆ ಬಗ್ಗೆ ನೀವ್ ಯೋಚನೆ ಮಾಡ್ತಿದ್ದೀರಾ ಮಾವ? ನನ್ನ ತಂಗಿ ಜೊತೆ ನನಗಿರೋ ಸಂಬಂಧಕ್ಕೆ ಹಾಕಿರೋಂಥ ಗಂಟಮ್ಮ ಇದು. ಸಮಸ್ಯೆ ಹೇಗಾಗತ್ತೆ? ಅದೇನು ಅಂದ್ರೆ ನೀನ್ ಬಂದೇ ಬರ್ತೀಯ ಅನ್ನೋ ಆಸೆ ನನ್ನಲ್ಲಿದ್ರೂ ಬರ್ತೀಯ ಅನ್ನೋ ನಂಬಿಕೆ ಇಲ್ಲದೆ ಹೋಗಿತ್ತು. ಅದಕ್ಕೆ ಅನ್ಸುತ್ತೆ ಕಾಯೋದಕ್ಕಾಗ್ದೆ ನನ್ನ ಮಗನ್ ಮದ್ವೆ ಮಾಡಿಸ್ಬಿಟ್ಟೆ. ಚಿಕ್ಕ ವಯಸ್ಸಲ್ಲೇ ನಂದು ಭಾವನ್ ಮದ್ವೆ ಯಾಕಾಗ್ಬೇಕಿತ್ತು? ಅಮ್ಮ ನಿಮ್ಮನ್ ಯಾಕೆ ಬಿಟ್ಟು ಹೋಗ್ಬೇಕಾಗಿತ್ತು? ಇಷ್ಟು ವರ್ಷ ಆದ್ಮೇಲೂ ಭಾವನ್ ಮೇಲೆ ಭಾವನೆ ಯಾಕಿರ್ಬೇಕಿತ್ತು? ವಾಪಸ್ ಬಂದ್ಮೇಲೆ ಭಾವ ನನ್ಗೆ ಹತ್ರ ಆಗದಿರೋ ಅಷ್ಟು ದೂರ ಯಾಕೆ ಹೋಗ್ಬೇಕಿತ್ತು? ಹೇಳಿ ಮಾವ, ಯಾಕೆ ಹೀಗಾಯ್ತು? ಶ್ರವಂತಿ, ಏನಮ್ಮ ಇದು? ಎದ್ದೇಳು. ಅಮ್ಮ ಶ್ರವಂತಿ, ಸಮಾಧಾನ ಮಾಡ್ಕೊಮ್ಮ. ಎದ್ದೇಳು, ಹೇಳು. ಸಮಾಧಾನ ಆಗಮ್ಮ, ಹೇಳಮ್ಮ. ಹೇಳಮ್ಮ. ಅತ್ತೆ, ಚಿಕ್ಕ ವಯಸ್ಸಲ್ಲಿ ದುಃಖ ಆದಾಗೆಲ್ಲ ಅಮ್ಮನ್ ಮಡ್ಲಲ್ಲೇ ಮಲ್ಕೋತಿದ್ದೆ. ಇವಾಗ ಮಾವನ್ ಮಡ್ಲಲ್ಲಿ ಮಲ್ಕೊಂಡಾಗ ಅಮ್ಮನ್ ಮಡ್ಲಲ್ಲಿ ಮಲ್ಕೊಂಡ ಹಾಗೆ ಅನ್ಸ್ತು. ಸ್ವಲ್ಪ ಹೊತ್ತು ಹೀಗೆ ಮಲ್ಗಕ್ ಬಿಡಿ ಅತ್ತೆ. ಸಮಾಧಾನ ಮಾಡ್ಕೋ, ಅಳ್ಬೇಡಮ್ಮ.
ನನ್ನ ಕ್ಷಮಿಸಿ ಮಾವ. ನನ್ ಗುಟ್ಟೆಲ್ಲ ರಟ್ಟಾಗಿ ನಿಮಗ್ ದುಃಖ ಕೊಟ್ಟಿದ್ ಸಾಲ್ದು ಅಂತ ಇಲ್ಲಿ ಬಂದು ನಿಮ್ಮನ್ನ ಅಳಿಸ್ತಾ ಇದ್ದೀನಿ ನೋಡಿ. ಆದ್ರೆ ನನ್ಗೆಲ್ಲಿಗೆ ಹೋಗ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ ಮಾವ. ನನಗ್ ಬುದ್ಧಿ ಬಂದಾಗಿಂದ ಅಮ್ಮ ನನ್ ಜೊತೆ ಇದ್ದಷ್ಟು ದಿನಾನು ಭಾವನೇ ನಿನ್ ಗಂಡ, ಭಾವನೇ ನಿನ್ ಗಂಡ ಅಂತ ಯಾವಾಗ್ಲೂ ಅಮ್ಮ ಹೇಳ್ತಾನೆ ಇದ್ಲು ಮಾವ. ಆಗ್ಲಿಂದನೇ ಗೊತ್ತಿಲ್ದಿರೋ ಭಾವನೆ ಒಂದು ಮನ್ಸಲ್ ಬೆಳೆಯಕ್ ಶುರು ಆಯ್ತು. ಅಮ್ಮ ನನ್ನ ಬಿಟ್ಟು ಹೋದ್ರುನು ಇಲ್ ನೋಡಿ, ಭಾವ ಹಾಕಿದ ಈ ಮಂಗಳಸೂತ್ರನೇ ನನ್ಗೆ ಜೊತೆ ಆಗಿದ್ದಿದ್ದು. ಆದ್ರೆ ನಾನಿಲ್ಲಿಗ್ ಬಂದು ನೀವು ನನ್ ಮಾವ ಅಂತ ಗೊತ್ತಾದ್ಮೇಲೆ ಭಾವನೆ ಮತ್ತೆ ಮನ್ಸು ಭಾವನ್ಗೋಸ್ಕರ ಚಡಪಡಿಸ್ತು ಮಾವ. ಅವಾಗೆ ಈ ಮಂಗಳಸೂತ್ರ ನಿಮಗ್ ತೋರಿಸ್ಬೇಕು ಅನ್ನೋ ಅಷ್ಟ್ರಲ್ಲಿ ಭಾವಂಗ್ ಮದ್ವೆ ಆಗಿದೆ ಅಂತ ಗೊತ್ತಾಯ್ತು ಅಷ್ಟೇ. ಪಾಪ ನನ್ನಿಂದ ಭಾವ ಮತ್ತೆ ವೈದೇಹಿ ಜೀವನ ಖಂಡಿತ ಹಾಳಾಗ್ಬಾರ್ದು ಅಂತ, ಯಾವ ಸಮಸ್ಯೆನೂ ಬರ್ಬಾರ್ದು ಅಂತ ಈ ಮಂಗಳಸೂತ್ರನ ಮನ್ಸಿಗಾಗಿರೋ ನೋವನ್ನ ಮುಚ್ಚಿಟ್ಕೊಂಡೆ. ಇವತ್ತು ನನ್ಗೆ ಗೊತ್ತಾಗ್ದೆ ಇಷ್ಟೆಲ್ಲ ಆಯ್ತು ಮಾವ. ನಾನು ಯಾಕಾದ್ರೂ ಬಂದೋ ಮಾವ. ನಾನೇನಾದ್ರೂ ಬರ್ದೇ ಇದ್ದಿದ್ರೆ ಯಾವ ಸಮಸ್ಯೆನೂ ಆಗ್ತಾ ಇರ್ಲಿಲ್ಲ. ಯಾಕಮ್ಮ ಹಾಗೆ ಹೇಳ್ತೀಯಾ? ನೀನು ನಿಮ್ಮ ಮಾವನ್ಗೆ ಖುಷಿ ತಂದಿದ್ಯಾ. ನಿಮ್ಮಮ್ಮನಿಗೋಸ್ಕರ ನಿನ್ಗೋಸ್ಕರ ಎಷ್ಟು ಪರಿತಪಿಸ್ತಾರೆ ಗೊತ್ತಾ? ಹುಡುಕಿದ್ರೆ ಸಮಸ್ಯೆಗೆ ಪರಿಹಾರ ಸಿಗತ್ತೆ, ಆದ್ರೆ ಏನೇ ಮಾಡಿದ್ರು ಸಂಬಂಧ ಕೊಡುವಂತ ಸಂತೋಷ ಸಿಗತ್ತಾ? ಇನ್ಯಾವತ್ತೂ ಹಾಗೆ ಹೇಳ್ಬೇಡ. ಇಲ್ಲ ಅತ್ತೆ, ಹೇಗೆ ಯೋಚಿಸಿದ್ರು ಈ ಸಮಸ್ಯೆ ನನ್ನಿಂದನೇ ಆಗಿರೋದು. ನಾನವತ್ತು ಮನೆ ಬಿಟ್ಟು ಹೋದಾಗ ವೈದೇಹಿ ಅಕ್ಕ ನನ್ನ ಕರ್ಕೊಂಡ್ ಬರ್ದೇ ಇದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಯಾಕಾದ್ರೂ ಕರ್ಕೊಂಡ್ ಬಂದ್ರು. ಇದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ಬಿಡಮ್ಮ. ಹೇಗ್ ನಡಿಬೇಕು ಅಂತ ಬರ್ದಿರ್ತಾನೋ ಹಾಗೆ ನಡೆಯುತ್ತೆ. ನೀನ್ ಹೋಗು, ಏನು ಯೋಚನೆ ಮಾಡ್ದೆ ಮಲ್ಕೊಮ್ಮ. ಹೋಗಮ್ಮ. ನನ್ ಗಂಡ ನೀವೇ. ನಿನ್ನ ಜಗದ ಜನರು ಇರುವುದೊಂದೇ ತಾಯಿ ಮಡಿಲು. ತೊರೆದರೆ ಹೇಗೆ ಹೆತ್ತ ಕರುಳು, ಕೇಳೋರು ಯಾರು ನಿನ್ನ ಅಳಲು. ಸುರಿಯುವ ಕಣ್ಣೀರಲಿ ಕೂತ್ಕೋ. ಮನಸ್ಸಿನ ನೋವಿದೆ, ಒಲವಿನ ಸಮಾಧಿಗೆ ಹೃದಯದ ಹೂವಿದೆ. ಕೊನೆಯಾಗುತ್ತಿದೆ ಯಾತ್ರೆ, ಹೆಜ್ಜೆ ಇಡುವ ಮುನ್ನ ತೆರೆ ಹಿಂದೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಜೀವನವೇ ಪಾಠಶಾಲೆ, ಎಲ್ಲ ಕಲಿಯಲಾಗದು. ಕಾಲಚಕ್ರದಡಿಗೆ ಸಿಲುಕಿ ಕಾಲು ಕೈ ಆಡದು. ತಾರೆ ಎಳೆದ ಬಗೆಗೆ ಚೇಡ ವೈದ್ಯ, ತೋಡಿಕೊಂಡ ಗುಂಡಿ ಹೇಳು ತಪ್ಪು ಯಾರದು.
ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆಲ್ ಏನೇನಿದೆ ಬಲ್ಲೋರ್ ಯಾರು ಹೇಳು.